ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರತಿಪಕ್ಷಗಳ ಒತ್ತಾಯಕ್ಕೆ ಕಡೆಗೂ ಪ್ರಧಾನಿ ನರೇಂದ್ರ ಮೋದಿ ಓಗೊಟ್ಟಿದ್ದಾರೆ. 2023ರಲ್ಲಿ ಮಣಿಪುರದ ಗಲಭೆಗಳು ನಡೆದವಲ್ಲ, ಅದಾದ ನಂತರ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸಂತ್ರಸ್ತರನ್ನ ಭೇಟಿ ಮಾಡಿದ್ದಾರೆ. ಕುಕಿ ಹಾಗೂ ಮೈತಿ ಎರಡೂ ಪ್ರದೇಶಗಳಿಗೆ ಭೇಟಿ ಕೊಡುವ ಮೂಲಕ ಅಲ್ಲಿ ಸುಮಾರು 7,300 ಕೋಟಿ ರೂಪಾಯಿಗಳ ಮೌಲ್ಯದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಿಜೋರಾಂಗೆ ಕೂಡ ಭೇಟಿ ಕೊಟ್ಟ ಮೋದಿ, ಇಷ್ಟು ವರ್ಷಗಳ ಕಾಲ ಈಶಾನ್ಯ ಭಾರತ ಅನ್ನೋದು ಕೇವಲ ವೋಟ್ ಬ್ಯಾಂಕ್ ರಾಜಕೀಯದ ಭಾಗ ಆಗಿತ್ತು, ಈಗ ಅದು ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಅಂತ ಯಥಾ ಪ್ರಕಾರ ಒಂದು ರಾಜಕೀಯ ಭಾಷಣವನ್ನು ಮಾಡಿದ್ದಾರೆ. ಇನ್ನು ಇಷ್ಟು ದಿನಗಳ ಕಾಲ ಪ್ರಧಾನಿ ಮೋದಿ ಮಣಿಪುರಕ್ಕೆ ಹೋಗಲಿಲ್ಲ. ವಿದೇಶಿ ಪ್ರವಾಸ ಮಾಡೋದಕ್ಕೆ ಅವರಿಗೆ ಸಮಯ ಇರುತ್ತೆ, ಇಲ್ಲೇ ಪಕ್ಕದಲ್ಲಿರೋ ಮಣಿಪುರಕ್ಕೆ ಭೇಟಿ ಕೊಡೋದಕ್ಕೆ ಸಮಯ ಇರೋದಿಲ್ಲ ಅಂತ ಟೀಕೆ ಮಾಡ್ತಾ ಇದ್ದ ಪ್ರತಿಪಕ್ಷಗಳು ಈಗ ಮಣಿಪುರಕ್ಕೆ ಪ್ರಧಾನಿ ಮೋದಿ ಕೊಡ್ತಾ ಇರೋ ಭೇಟಿಯನ್ನು ಕೂಡ ಅಷ್ಟೇ ಮುಕ್ತ ಕಂಠದಿಂದ ಟೀಕೆ ಮಾಡ್ತಾ ಇವೆ. ಇನ್ನು ಇದೇ ಸಂದರ್ಭದಲ್ಲಿ ಮಣಿಪುರ ಮತ್ತು ಅಲ್ಲಿನ ಗಲಭೆಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಇಲಾಖೆ ಒಂದಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗಾದ್ರೆ ಏನಿದು ಇದ್ದಕ್ಕಿದ್ದ ಹಾಗೆ ಮಣಿಪುರಕ್ಕೆ ಮೋದಿ ಭೇಟಿ? ಅಲ್ಲಿ ಆಗ್ತಾ ಇರೋ ಬದಲಾವಣೆಗಳೇನು, ಕೈಗೊಳ್ತಾ ಇರೋ ಕ್ರಮಗಳೇನು? ಬನ್ನಿ ನೋಡೋಣ. ಗೆಳೆಯರೆ, 2023ರಲ್ಲಿ ಇಡೀ ಭಾರತವನ್ನ ಬೆಚ್ಚಿ ಬೀಳಿಸಿದ್ದು ಮಣಿಪುರದಲ್ಲಿ ನಡೆದ ಗಲಭೆಗಳು. ಅಲ್ಲಿ ಮೈತಿ ಮತ್ತು ಕುಕಿ ಅನ್ನೋ ಎರಡು ಜನಾಂಗಗಳು ವಾಸ ಮಾಡುತ್ತವೆ. ಮೈತಿಗಳು ಅಲ್ಲಿನ ಮೂಲ ನಿವಾಸಿಗಳು, ಕುಕಿಗಳು ಅಲ್ಲಿಗೆ ಆ ನಂತರ ಬಂದವರು ಅಂತ ಹೇಳ್ತಾರೆ. ಇಲ್ಲಿ ಎರಡೂ ಜನಾಂಗಗಳು ಭೂಪ್ರದೇಶವನ್ನು ಕೂಡ ಹಂಚಿಕೆ ಮಾಡಿಕೊಂಡಿವೆ. ಮಣಿಪುರ ಅನ್ನೋದು ಬೆಟ್ಟ ಗುಡ್ಡಗಳು ಹಾಗೂ ಕಣಿವೆಯನ್ನ ಹೊಂದಿರೋ ರಾಜ್ಯ. ಇಲ್ಲಿ ಕಣಿವೆ ಪ್ರದೇಶದಲ್ಲಿ ಮೈತಿಗಳು ವಾಸ ಮಾಡ್ತಾರೆ, ಅಲ್ಲಿ ನಗರಗಳು ತಲೆ ಎತ್ತಿವೆ. ಹಾಗೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಕುಕಿಗಳು ವಾಸ ಮಾಡ್ತಾರೆ. ಕುಕಿಗಳನ್ನ ಬುಡಕಟ್ಟು ಜನಾಂಗ ಅಂತ ಗುರುತಿಸಲಾಗಿದೆ. ಅವರು ವಾಸ ಮಾಡೋ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೂಡ ಕಲ್ಪಿಸಲಾಗಿದೆ. ಈ ಕುಕಿ ಜನಾಂಗ ವಾಸ ಮಾಡೋ ಭೂಪ್ರದೇಶ ಇದೆಯಲ್ಲ, ಅಲ್ಲಿ ಮೈತಿಗಳು ಆಸ್ತಿಪಾಸ್ತಿಗಳನ್ನ ಖರೀದಿ ಮಾಡೋ ಹಾಗಿಲ್ಲ. ಆದ್ರೆ ಮೈತಿಗಳು ವಾಸ ಮಾಡೋ ಕಣಿವೆಯಲ್ಲಿ, ನಗರ ಪ್ರದೇಶಗಳಲ್ಲಿ ಕುಕಿಗಳು ಆಸ್ತಿ ಮಾಡೋದಕ್ಕೆ ಯಾವ ಅಡ್ಡಿ ಆತಂಕಗಳೂ ಇಲ್ಲ. ಇನ್ನು ಕುಕಿಗಳಿಗೆ ರಿಸರ್ವೇಷನ್ ಇದೆ, ಅದು ಮೈತಿಗಳಿಗಿಲ್ಲ. ಹಾಗೆ ಡೆಮೋಗ್ರಫಿ ಕೂಡ ಅಲ್ಲಿ ಸಾಕಷ್ಟು ಬದಲಾಗಿದೆ. ಮೈತಿಗಳು ಇನ್ನು ಹಿಂದೂಗಳಾಗಿ ಉಳ್ಕೊಂಡಿದ್ದಾರೆ, ಕುಕಿ ಜನಾಂಗ ಕ್ರೈಸ್ತರಾಗಿ ಮತಾಂತರಗೊಂಡಿದ್ದಾರೆ. ಈಶಾನ್ಯ ಭಾರತದಲ್ಲಿ ಮೊದಲಿಂದಲೂ ಕೂಡ ಮಿಷನರಿ ಚಟುವಟಿಕೆಗಳು ಹೆಚ್ಚಿದ್ವು, ಈಗಲೂ ಅವು ತೀವ್ರ ಪ್ರಮಾಣದಲ್ಲಿ ನಡೀತಾ ಇವೆ. ಇನ್ನು ಇಲ್ಲಿ ಕುಕಿಗಳಿಗೆ ಸಿಗ್ತಾ ಇರೋ ವಿಶೇಷ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಅಂತ ಮೈತಿಗಳು ನ್ಯಾಯಾಲಯದ ಮೆಟ್ಲೇರಿದ್ರು. ಮಣಿಪುರದ ಉಚ್ಚ ನ್ಯಾಯಾಲಯ ಮೈತಿಗಳಿಗೆ ಕೂಡ ಮೀಸಲಾತಿ ಕೊಡಿ ಅಂತ ತೀರ್ಪು ಕೊಡ್ತು. ಇದು ಕುಕಿಗಳು ಕೆರಳೋ ಹಾಗೆ ಮಾಡ್ತು. ಅವರು ಒಂದು ಮೆರವಣಿಗೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಮೈತಿಗಳ ಮನೆಗಳ ಮೇಲೆ ದಾಳಿಗಳಾದವು. ಅದಕ್ಕೆ ಪ್ರತೀಕಾರವಾಗಿ ಮೈತಿಗಳು ಕೂಡ ಕುಕಿಗಳ ಮೇಲೆ ದಾಳಿಗಿಳಿದ್ರು. ಇದು ಯಾವ ಮಟ್ಟಕ್ಕೆ ಹೋಯಿತು ಅಂದ್ರೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟ ತೀರ್ಪನ್ನ ರದ್ದು ಮಾಡಿದ ನಂತರ ಕೂಡ ಕುಕಿಗಳು ತಮ್ಮ ಗಲಭೆಗಳನ್ನು ನಿಲ್ಲಿಸಲಿಲ್ಲ. ಇಲ್ಲಿ ಎರಡೂ ಜನಾಂಗಗಳು ಅಲ್ಲಿನ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿದ್ವು, ಆಯುಧಗಳನ್ನು ಕಿತ್ಕೊಂಡು ಹೋದ್ರು, ಪರಸ್ಪರರ ಮೇಲೆ ದಾಳಿ ಮಾಡ್ಕೊಂಡ್ರು, ಮನೆಗಳಿಗೆ, ಗುಡಿಸಲುಗಳಿಗೆ, ಹಳ್ಳಿಗಳಿಗೆ ಬೆಂಕಿ ಹಚ್ಕೊಂಡ್ರು. ಅದರಲ್ಲೂ ಮಹಿಳೆಯೊಬ್ಬರನ್ನ ಬೆತ್ತಲಾಗಿಸಿದ ವಿಡಿಯೋ ಒಂದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ನಾಗರಿಕ ಸಮಾಜ ತಲೆ ತಗ್ಗಿಸಿಕೊಳ್ಳೋ ಹಾಗೆ ಮಾಡ್ತು. ಅಲ್ಲಿ ಇನ್ನೂ ಕೂಡ ಆಗಾಗ ಗಲಭೆಗಳು ಆಗ್ತಲೇ ಇರುತ್ತವೆ. ಇಲ್ಲಿ ಮಣಿಪುರದಲ್ಲಿ ಇಂಥದ್ದೊಂದು ಹಿಂಸಾಚಾರ ಆಯ್ತಲ್ಲ, ಅದಾದ ಒಂದೇ ವರ್ಷಕ್ಕೆ ಅದೇ ಥರದ ಒಂದು ಪ್ರಯೋಗ ಬಾಂಗ್ಲಾದೇಶದಲ್ಲಿ ಕೂಡ ಆಯಿತು. ಅಲ್ಲಿ ಕೂಡ ರಿಸರ್ವೇಷನ್ ಹೆಸರಲ್ಲೇ ಗಲಾಟೆಗಳು ಶುರುವಾದವು. ಕಡೆಗವು ಶೇಖ್ ಹಸೀನಾ ಪದಚ್ಯುತಿಗೆ ಕಾರಣ ಆದವು. ಬಹುಶಃ ಬಾಂಗ್ಲಾದಲ್ಲಿ ಮಾಡಬೇಕಾದ ಗಲಾಟೆಗಳಿಗೆ ಮಣಿಪುರದಲ್ಲಿ ರಿಹರ್ಸಲ್ ನಡೀತೋ, ಅಥವಾ ಮಣಿಪುರದ ಮೂಲಕ ಭಾರತದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರೋ ಅದು ಸಾಧ್ಯ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನೇ ಬಾಂಗ್ಲಾದಲ್ಲಿ ಮಾಡಿ ಯಶಸ್ವಿಯಾದ್ರೋ ಗೊತ್ತಿಲ್ಲ. ಅಂತೂ ಮಣಿಪುರದ ಈ ಗಲಭೆಗಳ ಹಿಂದೆ ವಿದೇಶಿ ಫಂಡಿಂಗ್ ಇತ್ತು, ವಿದೇಶಿ ಕೈವಾಡ ಇತ್ತು ಅನ್ನೋದು ಸುಳ್ಳಂತೂ ಆಗಿರಲಿಲ್ಲ. ಇನ್ನು ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಯಿತು. ಅಲ್ಲಿ ಸೇನೆಗೆ ಅವಕಾಶ ಕೊಟ್ಟು ಬಿಟ್ಟಿದ್ರೆ ಅದು ಬೇಗ ಶಮನ ಆಗ್ತಾ ಇತ್ತೋ ಏನೋ. ಆದರೆ ಸರ್ಕಾರಕ್ಕೆ ಅಲ್ಲಿನ ಷಡ್ಯಂತ್ರದ ವಾಸನೆ ಬಡಿದ ಹಾಗಿತ್ತು. ಹೀಗಾಗಿ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಡೋದು, ಅವರು ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಗುಂಡು ಹಾರಿಸೋದು, ಅದು ಇನ್ನೂ ಒಂದು ಸುತ್ತಿನ ಸಮಸ್ಯೆಗಳಿಗೆ ಕಾರಣ ಆಗೋದು, ಇದೆಲ್ಲ ಬೇಡ ಅಂತ ಸರ್ಕಾರ ಅಂದ್ಕೊಳ್ತು. ಇನ್ನು ಪೊಲೀಸರ ಕೈಲಿ ಸಮಸ್ಯೆಯನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಅಲ್ಲಿ ಪೊಲೀಸರು ಕೂಡ ಮೈತಿ ಕುಕಿ ಅಂತ ಒಡೆದು ಹೋಗಿದ್ದಾರೆ. ಮೈತಿ ಪೊಲೀಸರು ಮೈತಿ ಸಂಘಟನೆಗಳಿಗೆ, ಕುಕಿ ಸಂಘಟನೆಗಳಿಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಶಾಂತಿ ಸ್ಥಾಪನೆ ಅನ್ನೋದು ಹೇಗಾಗಬೇಕು? ಸೊ ಅಸ್ಸಾಂ ರೈಫಲ್ಸ್ ಅನ್ನ ಅಲ್ಲಿ ನಿಯೋಜನೆ ಮಾಡಲಾಯಿತು. ಅವರಿಗೆ ಸಹಾಯ ಮಾಡೋದಕ್ಕೆ ಸೇನೆಯನ್ನ ಕಳುಹಿಸಿಕೊಟ್ರು. ಇನ್ನು ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಪ್ರತ್ಯೇಕತಾವಾದಿ ಗುಂಪುಗಳಿವೆ. ಪಕ್ಕದಲ್ಲೇ ಮ್ಯಾನ್ಮಾರ್ ಇದೆ ನೋಡಿ, ಅಲ್ಲಿಂದ ಕೂಡ ಒಂದಷ್ಟು ಸಶಸ್ತ್ರ ಪ್ರತ್ಯೇಕತಾವಾದಿಗಳು ಮಣಿಪುರಕ್ಕೆ ಬರ್ತಾರೆ. ಅಲ್ಲಿನ ಈ ಪ್ರತ್ಯೇಕತಾವಾದಿಗಳ ಜೊತೆ ಸರ್ಕಾರ ಸಾಕಷ್ಟು ವರ್ಷಗಳಿಂದ ಶಾಂತಿ ಮಾತುಕತೆಗಳನ್ನು ಕೂಡ ಮಾಡ್ತಾ ಇದೆ. ಈ ಗುಂಪುಗಳು ಗಲಭೆಗಳಲ್ಲಿ ಭಾಗವಹಿಸಿದ್ವು. ಹೀಗಾಗಿ ಅಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಸರ್ಕಾರಿ ಲೆಕ್ಕಾಚಾರಗಳ ಪ್ರಕಾರ
ಮಣಿಪುರದ ಹಿಂಸೆಯಲ್ಲಿ ಸತ್ತವರ ಸಂಖ್ಯೆ 200 ಅಂತ ಹೇಳ್ತಾರೆ. ಆದರೆ ಅದು ಇನ್ನೂ ಹೆಚ್ಚಿರೋ ಸಾಧ್ಯತೆಗಳು ಇರುತ್ತವೆ. ಇನ್ನು ಗಲಭೆಗಳು ನಡೀತಿದ್ದ ಪ್ರದೇಶಕ್ಕೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೋಗಿ ಬಂದರು. ಅದು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಆ ಭಾಗದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗೋದಕ್ಕೆ ಕಾರಣ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿನ ಬಿಜೆಪಿ ಸರ್ಕಾರವನ್ನು ವಜಾಗೊಳಿಸಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ತು. ಅಲ್ಲಿ ಗಲಭೆಗಳು ಶುರುವಾಗಿ 2 ವರ್ಷಗಳಾದವು. ಈಗ ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ಅವರು ಈಶಾನ್ಯ ರಾಜ್ಯಗಳು ಹಾಗೂ ಬಿಹಾರದಲ್ಲಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಮಿಜೋರಾಂ, ಮಣಿಪುರ, ಅಸ್ಸಾಂಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಬಿಹಾರಕ್ಕೆ ಹೋಗ್ತಾರೆ. ಗೆಳೆಯರೆ, ಮಿಜೋರಾಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ 8,070 ಕೋಟಿ ರೂಪಾಯಿ ವೆಚ್ಚದ ಭೈರಬಿ ಸೈರಂಗ್ ರೈಲು ಮಾರ್ಗವನ್ನು ಉದ್ಘಾಟನೆ ಮಾಡಿದರು. ಇದು ಮ್ಯಾನ್ಮಾರ್ನಿಂದ ಭಾರತವನ್ನು ಸಂಪರ್ಕಿಸುವ ಕಾಲಾದನ್ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ರೈಲ್ವೆ ಸಂಪರ್ಕವನ್ನು ಒದಗಿಸಿಕೊಡುತ್ತೆ. ಹಾಗೆ ಐಜ್ವಾಲ್ನಿಂದ ದೆಹಲಿಗೆ ಹೋಗುವ ರಾಜಧಾನಿ ಎಕ್ಸ್ಪ್ರೆಸ್ಗೆ ಕೂಡ ಹಸಿರು ಬಾವುಟವನ್ನು ತೋರಿಸಬೇಕಿತ್ತು. ಇದಕ್ಕಾಗಿ ಮಿಜೋರಾಂನ ಲೆಂಗ್ಪುಯ್ ಏರ್ಪೋರ್ಟಲ್ಲಿ ಮೋದಿ ಇಳಿದರಾದರೂ ಭಾರೀ ಮಳೆಯ ಕಾರಣಕ್ಕೆ ಐಜ್ವಾಲ್ಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಏರ್ಪೋರ್ಟ್ ಇಂದಲೇ ಐಜ್ವಾಲ್ ಯೋಜನೆಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿ ಜನರನ್ನ ಉದ್ದೇಶಿಸಿ ಪ್ರಧಾನಿ ಮಾತನಾಡಬೇಕಾಗಿ ಬಂತು. ಇನ್ನು ಮಣಿಪುರಕ್ಕೆ ಬಂದ ಪ್ರಧಾನಿ ಮೋದಿ ಅಲ್ಲಿ ಚೂರಾಚಾಂದ್ಪುರಕ್ಕೆ ಹೋದ್ರು. ಅಲ್ಲಿನ ಸಂತ್ರಸ್ತರನ್ನ ಭೇಟಿ ಮಾಡಿದ್ರು. ಗೆಳೆಯರೆ, ಚೂರಾಚಾಂದ್ಪುರ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಣಿಪುರದ ಗಲಭೆಗಳ ಸಂದರ್ಭದಲ್ಲಿ ಅತಿ ಹೆಚ್ಚು ಉದ್ವಿಗ್ನಗೊಂಡಿದ್ದದ್ದು ಇದೇ ಚೂರಾಚಾಂದ್ಪುರ್. ಇದು ಕುಕಿಗಳು ಹೆಚ್ಚಾಗಿ ವಾಸ ಮಾಡೋ ಜಿಲ್ಲೆ. ಇಲ್ಲಿಗೆ ಭೇಟಿ ಕೊಡೋ ಮೂಲಕ ಕುಕಿಗಳ ಜೊತೆ ನಾವಿದೀವಿ ಅನ್ನೋ ಸಂದೇಶವನ್ನು ಪ್ರಧಾನಿ ಕೊಟ್ಟರು. ಆ ನಂತರ ಭೇಟಿ ಇಂಫಾಲಾಗೆ. ಇಂಫಾಲ ಅನ್ನೋದು ಮಣಿಪುರದ ರಾಜಧಾನಿ. ಇದು ಮೈತಿ ಜನಾಂಗದ ಪ್ರಾಬಲ್ಯ ಇರೋ ಪ್ರದೇಶ. ಈ ಮೂಲಕ ಮೈತಿ ಹಾಗೂ ಕುಕಿ ಇಬ್ಬರನ್ನು ಭಾರತದ ಸರ್ಕಾರ ಸಮಾನಾಂತರವಾಗಿ ಕಾಣುತ್ತೆ ಅನ್ನೋ ಸಂದೇಶವನ್ನ ಇಲ್ಲಿ ಪ್ರಧಾನಿ ಕೊಡ್ತಾ ಇದ್ದಾರೆ. ಇನ್ನು ಪ್ರಧಾನಿಯ ಭೇಟಿ ಹಿನ್ನೆಲೆಯಲ್ಲಿ ಅಲ್ಲಿ ಕೇಂದ್ರ ಗೃಹ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಸಾಕಷ್ಟು ಗ್ರೌಂಡ್ ವರ್ಕ್ ಅನ್ನು ಕೂಡ ಅವರು ಮಾಡಿದ್ದಾರೆ. ಪ್ರಧಾನಿ ಭೇಟಿಯ ಹೊತ್ತಿಗೆ ಅಲ್ಲಿನ ಸಮಸ್ಯೆಯನ್ನ ಒಂದು ಹಂತಕ್ಕೆ ಸುಧಾರಿಸುವ, ಶಾಂತಗೊಳಿಸುವ ಪ್ರಯತ್ನಗಳು ನಡೆದಿವೆ. ಪ್ರಧಾನಿ ಬಂದು ಹೋದ ನಂತರ ಅಲ್ಲಿ ಮತ್ತೆ ಗಲಭೆಗಳಾಗಬಾರದು ಅನ್ನೋ ನಿಟ್ಟಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಗೃಹ ಇಲಾಖೆ SOS ಅಂದ್ರೆ ಸಸ್ಪೆನ್ಷನ್ ಆಫ್ ಆಪರೇಷನ್ ಒಪ್ಪಂದವನ್ನು ನವೀಕರಿಸಿದೆ. SOS ಅನ್ನೋದು ಮಣಿಪುರದ ಸಶಸ್ತ್ರ ಬಂಡುಕೋರರು ಹಾಗೂ ಭದ್ರತಾ ಪಡೆಗಳ ನಡುವೆ ಸಂಘರ್ಷ ನಡೆಯದ ಹಾಗೆ ಈ ಹಿಂದೆ ಅಂದ್ರೆ 2008ರಲ್ಲಿ ಕೇಂದ್ರ ಸರ್ಕಾರ, ಮಣಿಪುರದ ಸರ್ಕಾರ ಮತ್ತು ಅಲ್ಲಿನ ಕುಕಿ ನ್ಯಾಷನಲ್ ಆರ್ಗನೈಸೇಷನ್ ಮತ್ತು ಯುನೈಟೆಡ್ ಪೀಪಲ್ಸ್ ಫ್ರಂಟ್ ಅನ್ನೋ 2 ಪ್ರಮುಖ ಸಶಸ್ತ್ರ ಬಂಡುಕೋರ ಪಡೆಗಳ ನಡುವೆ ಆಗಿದ್ದು ಒಪ್ಪಂದ. ಅದರ ಪ್ರಕಾರ ಅವರಿಗೆ ಸರ್ಕಾರ ಕ್ಯಾಂಪುಗಳನ್ನು ಮಾಡಿಕೊಟ್ಟಿತ್ತು. ಅಲ್ಲಿ ಉಳಿಯೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೂ ಮಾಡಿತ್ತು. ಅವರಿಗೆ ಪ್ರತಿ ತಿಂಗಳು ಹಣವನ್ನು ಕೊಡ್ತಾ ಇತ್ತು. ನಮ್ಮಲ್ಲಿ ನಕ್ಸಲ್ ಶರಣಾಗತಿಯ ಪ್ಯಾಕೇಜುಗಳಿವೆಯಲ್ಲ, ಅದೇ ಥರದ ಒಂದು ಪ್ಯಾಕೇಜ್ ಅದು. ಈಗ ಆ SOS ಅನ್ನ ಸರ್ಕಾರ ನವೀಕರಿಸಿದೆ. ಆದರೆ ಅದರಲ್ಲೊಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ಈ ಬಂಡುಕೋರ ಸಂಘಟನೆಗಳ ಕ್ಯಾಂಪುಗಳನ್ನು ಇಷ್ಟು ದಿನ ಗುಡ್ಡಗಾಡು ಪ್ರದೇಶ ಹಾಗೂ ಕಣಿವೆ ಪ್ರದೇಶಗಳಲ್ಲಿ ಕೂಡ ಮಾಡಲಾಗ್ತಾ ಇತ್ತು. ಇದರಿಂದಾಗಿ ಮೈತಿ ಹಾಗೂ ಕುಕಿ ಬಂಡುಕೋರರ ನಡುವೆ ಸಂಘರ್ಷಗಳು ಹೆಚ್ಚಾಗ್ತಾ ಇದ್ವು. ಈಗ ಅವುಗಳನ್ನು ಕಣಿವೆಗಳಿಂದ ಸ್ಥಳಾಂತರ ಮಾಡಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಲ್ಲಿ ಸಣ್ಣ ಸಣ್ಣ ಕ್ಯಾಂಪುಗಳೇನಿವೆ ಅವುಗಳನ್ನು ಒಂದುಗೂಡಿಸಿ ದೊಡ್ಡ ಕ್ಯಾಂಪುಗಳನ್ನು ಮಾಡ್ತಾರೆ. ಆ ಮೂಲಕ ಚದುರಿ ಹೋದಂತಿರುವ ಕ್ಯಾಂಪುಗಳನ್ನು ಒಂದೇ ಕಡೆ ಮಾಡೋದ್ರಿಂದ ಅವರ ಮೇಲೆ ಭದ್ರತಾ ಪಡೆಗಳಿಗೆ ನಿಗಾ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇನ್ನು ಆ ಕ್ಯಾಂಪುಗಳಲ್ಲಿರೋ ಮಾಜಿ ಬಂಡುಕೋರರು ಏನಿದ್ದಾರೆ ಅವರಿಗೆ ಐಡೆಂಟಿಟಿ ಕಾರ್ಡ್ಗಳನ್ನು ಕೊಡ್ತಾರೆ. ಆ ಮೂಲಕ ಅಲ್ಲಿ ಮ್ಯಾನ್ಮಾರ್ನಿಂದ ಬಂದ ಅಕ್ರಮ ನುಸುಳುಕೋರರು ಅಥವಾ ಪಕ್ಕದ ದೇಶದ ಉಗ್ರರು ಇಲ್ಲಿಗೆ ಬಂದು ಆಶ್ರಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದ ಹಾಗೆ ನೋಡಿಕೊಳ್ಳಲಾಗುತ್ತೆ. ಜೊತೆಗೆ ಅವರು ತಮ್ಮ ಬಳಿ ಇರೋ ಎಲ್ಲ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಹೇಳಲಾಗಿದೆ. ಹಾಗೆ ಅವರ ಕ್ಯಾಂಪ್ ಏರಿಯಾಗಳೇನಿವೆ ಅಲ್ಲಿಂದ ಅವರು ಬೇರೆ ಪ್ರದೇಶಗಳಿಗೆ ಹೋಗಬಾರದು. ಎಲ್ಲಿಗೆ ಹೋಗಬೇಕು ಅಂದರೂ ಭದ್ರತಾ ಪಡೆಗಳ ಅನುಮತಿಯನ್ನು ತಗೋಬೇಕಾಗತ್ತೆ. ಇನ್ನು ಸರ್ಕಾರ ಅವರಿಗೆ ಪ್ರತಿ ತಿಂಗಳು ಜೀವನೋಪಾಯಕ್ಕೆ ಅಂತ ಒಂದಷ್ಟು ಹಣವನ್ನು ಕೊಡ್ತಾ ಇದೆ. ಇಷ್ಟು ದಿನ ಅದನ್ನ ಸಂಘಟನೆಯ ನಾಯಕರು ಅಥವಾ ಕಮಾಂಡರ್ಗಳೇನಿರ್ತಾರೆ ಅವರ ಕೈಗೆ ಹಣವನ್ನು ಕೊಡಲಾಗ್ತಾ ಇತ್ತು. ಅವರು ಉಳಿದ ಕೇಡರ್ಗಳಿಗೆ ಹಂಚಿಕೆ ಮಾಡ್ತಾ ಇದ್ರು. ಅಲ್ಲಿಗೆ ಕಮಾಂಡರ್ ಅನ್ನೋನು ಎಷ್ಟು ಕೊಡ್ತಾನೆ ಅಷ್ಟನ್ನ ಉಳಿದವರು ಪಡ್ಕೋಬೇಕಾಗಿ ಬರ್ತಾ ಇತ್ತು. ಜೊತೆಗೆ ಯಾರು ಪ್ರತಿ ತಿಂಗಳು ವೇತನ ಕೊಡ್ತಾನೋ ಅವನೇ ಬಾಸ್ತಾನೆ. ಸೊ ಕಮಾಂಡರ್ಗಳ ಹಿಡಿತ ಪಡೆಗಳ ಮೇಲೆ ಹಾಗೆ ಉಳ್ಕೊಂಡಿತ್ತು. ಈಗ ಅದನ್ನು ಕೂಡ ಡಿಸೆಂಟ್ರಲೈಸ್ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಕಮಾಂಡರ್ ಅಕೌಂಟಿಗಲ್ಲ, ಬದಲಿಗೆ
ಕೇಡರ್ಗಳ ಅಕೌಂಟಿಗೆ ನೇರವಾಗಿ ಸರ್ಕಾರ ಹಣವನ್ನು ಕಳುಹಿಸಿಕೊಡುತ್ತೆ. ಅವನು ಮತ್ತೆ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಕಂಡು ಬಂದರೆ ಆ ಹಣವನ್ನು ನಿಲ್ಲಿಸುವ ಕೆಲಸ ನಡೆಯುತ್ತೆ ಮತ್ತು ಬಂಧನಕ್ಕೆ ಕೂಡ ಈಡು ಮಾಡ್ತಾರೆ. ಈ ಮೂಲಕ ಉಗ್ರ ಸಂಘಟನೆಗಳ ಕೇಡರ್ಗಳು ಮತ್ತೆ ದುಷ್ಕೃತ್ಯದಲ್ಲಿ ಭಾಗಿಯಾಗದ ಹಾಗೆ ನೋಡಿಕೊಳ್ಳುವ ಪ್ರಯತ್ನವನ್ನ ಇಲ್ಲಿ ಕೇಂದ್ರ ಗೃಹ ಇಲಾಖೆ ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಮತ್ತೊಂದು ಮಹತ್ವದ ಮಾತುಕತೆ ಅಲ್ಲಿ ಕುಕಿ ಹಾಗೂ ಮೈತಿ ಸಂಘಟನೆಗಳೊಂದಿಗೆ ಆಗಿದೆ. ಈ ರಿಸರ್ವೇಶನ್ ಗಲಾಟೆ ಶುರುವಾದ ನಂತರ ಅಲ್ಲಿ ಕುಕಿಗಳು ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋ ಕೂಗನ್ನು ಶುರು ಮಾಡಿದ್ರು. ಗೆಳೆಯರೆ, ಅಲ್ಲಿ ಗಲಭೆಗಳ ಮೂಲ ಉದ್ದೇಶನೇ ಅದಾಗಿತ್ತು. ಬಾಂಗ್ಲಾದೇಶ, ಮ್ಯಾನ್ಮಾರ್ ಹಾಗೂ ಈಶಾನ್ಯ ಭಾರತದ ಒಂದಷ್ಟು ಭೂಭಾಗವನ್ನು ಸೇರಿಸಿ ಅಲ್ಲೊಂದು ಪ್ರತ್ಯೇಕ ಕ್ರಿಶ್ಚಿಯನ್ ದೇಶವನ್ನು ಹುಟ್ಟುಹಾಕೋ ಯೋಜನೆಯೊಂದನ್ನು ಸದ್ದಿಲ್ಲದೆ ಅಮೆರಿಕದ ಡೀಪ್ ಸ್ಟೇಟ್ ಜಾರಿಗೆ ತರೋ ಪ್ರಯತ್ನವನ್ನ ಮಾಡಿದೆ ಅನ್ನೋ ಮಾತನ್ನ ಈ ಹಿಂದೆ ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಹೇಳಿದ್ರು. ಅವರಿಗಲ್ಲಿ ಚೈನಾ ಮೇಲೆ ಕಣ್ಣಿಡೋದಕ್ಕೊಂದು ಜಾಗ ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಕುಕಿ ಸ್ಟೇಟ್ ಅಥವಾ ಕ್ರಿಶ್ಚಿಯನ್ ಸ್ಟೇಟ್ ರಚನೆಗೆ ಮಣಿಪುರದಲ್ಲಿ ಬೀಜಾಂಕುರದ ಪ್ರಯತ್ನಗಳನ್ನು ಅಮೆರಿಕ ಮಾಡಿತ್ತು. ಇನ್ನು ಮುಂದೆ ಅಂಥ ಪ್ರಯತ್ನಗಳಾಗಬಾರ್ದು. ಆ ನಿಟ್ಟಲ್ಲಿ ಅಲ್ಲಿ ಪ್ರತ್ಯೇಕತಾವಾದಕ್ಕೆ ಜಾಗ ಆಗಬಾರದು ಅಂತ ಕೇಂದ್ರ ಗೃಹ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಮತ್ತು ಕುಕಿ ಸಂಘಟನೆಗಳಿಗೆ ಕೂಡ ಮಣಿಪುರದ ಸಮಗ್ರತೆಗೆ ಭಂಗ ತರುವ ಆಲೋಚನೆ ಮಾಡಬೇಡಿ, ಪ್ರತ್ಯೇಕ ರಾಜ್ಯ, ಪ್ರತ್ಯೇಕ ಆಡಳಿತ ಇಂಥದ್ದೇನನ್ನು ನೀವು ಕೇಳಬಾರದು ಅಂತ ಹೇಳಲಾಗಿದೆ. ಮಣಿಪುರ ಇನ್ನು ಮುಂದೆ ಕೂಡ ಒಂದಾಗೇ ಇರುತ್ತೆ ಅನ್ನೋ ಭರವಸೆಯನ್ನ ಮೈತೇಯಿಗಳಲ್ಲಿ ತುಂಬೋ ಕೆಲಸ ಕೂಡ ಅಲ್ಲಿ ನಡೆದಿದೆ. ಇನ್ನು ಪ್ರಧಾನಿ ಭೇಟಿ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಮಣಿಪುರದ ರಸ್ತೆಗಳಲ್ಲಿನ ಗುಂಡಿಗಳನ್ನ ಆಡಳಿತ ಮುಚ್ಚೋ ಕೆಲಸವನ್ನ ತರಾತುರಿಯಲ್ಲಿ ಮಾಡಿದೆ. ಆದ್ರೆ ಅಲ್ಲಿನ ಜನರ ಮನಸ್ಸುಗಳಲ್ಲಿನ ಅಸಮಾಧಾನ ಹಾಗೂ ಪರಸ್ಪರ ದ್ವೇಷದ ಗುಂಡಿಗಳಿವೆಯಲ್ಲ, ಅವುಗಳನ್ನು ಮುಚ್ಚೋದ್ರಲ್ಲಿ ಈ ಭೇಟಿ ಎಷ್ಟು ಯಶಸ್ವಿಯಾಗತ್ತೆ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕು. ಇದು ಗೆಳೆಯರೆ ಪ್ರಧಾನಿಯ ಮಣಿಪುರ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.